ವೆಂಕಯ್ಯ ನಾಯ್ಡು ಬರೋರು ಮತ್ತೆ ವಿರೋಧ ಪಕ್ಷ ನಾಯಕರು ಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಗೊಂದಲ ಬೆಳೆದ ಅನಂತ್ ಕುಮಾರ್ಗೂ ಯಡಿಯೂರಪ್ಪನವ್ರಿಗೆ ವಾಪಸ್ ಹೋಗೋರು. ಅದನ್ನೆಲ್ಲ ನಾನು ನೋಡಿ ಯಡಿಯೂರಪ್ಪನವ್ರು ಹೇಳಿದೆ, ಸರ್ ನೀವು ಉಪಮುಖ್ಯಮಂತ್ರಿ ಆಗ್ರಿ, ಕುಮಾರಸ್ವಾಮಿ ನಾನು ಮಾತಾಡಿದ್ದೀನಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಎಂದೆ. ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಉಪಮುಖ್ಯಮಂತ್ರಿ ಆಗ್ಬೇಕು, ನಾನು ಆಗಲ್ಲ, ನಾನು 78 ಸೀಟ್ ಅದ್ವಿ ಅಂತ ಯಡಿಯೂರಪ್ಪನವರು ಹಠ ಮಾಡಿದ್ರು. ಸುಮ್ಮನಾದೆ ನಾನು. 2006ನೇ ಇಸ್ವಿಯಲ್ಲಿ ಅವರೇ ಫೋನ್ ಮಾಡಿದ್ರು ನನಗೆ, ಎಲ್ಲದಿಯಪ್ಪ ಅದು ಊರಲ್ಲದೀನಿ ಅಂದೆ, ಶಿಕಾರಿಪುರದಾಗ ಅದೀನಿ, ಬಾಯಿಲಿ ನೀನು ಅಂತ. ನಾನು ಹೋದೆ ಒಬ್ಬನೇ, ನಮ್ಮ ಡ್ರೈವರ್ ಕರ್ಕೊಂಡು, ಬಹುಶಃ ಪ್ರಭುನೇ ಬಂದಿದ್ದ ಅಂತ ಕಾಣ್ತದೆ. ಅಲ್ಲಿ ಐಬಿ ಒಳಗೆ ಯಡಿಯೂರಪ್ಪನವರು ಮತ್ತೆ CM ಉದಾಸಿ ಅವರಿಬ್ಬರು ವಾಕ್ ಮಾಡ್ತಾ ಇದ್ರು. ಏನ್ ಸರ್ ಅಂದೆ, ಇಲ್ಲಪ್ಪ ನೀನು ಹೇಳಿದ್ದಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ, ಈಗ ಕೇಳ್ತೀಯ ಅಂದ್ರು. ಸರ್ ನೀವು ಉಪಮುಖ್ಯಮಂತ್ರಿ ಆಗಿ ತಯಾರಾಗಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, ಫೋನ್ ಮಾಡಿ ಮಾತಾಡ್ತೀನಿ ಅಂದೆ. ಮಾತಾಡು ಅಂದ್ರು. ಅಲ್ಲಿಂದಲೇ ನಾನು ಫೋನಲ್ಲಿ ಮಾತಾಡಿದೆ. ಅಯ್ಯೋ ನಿಮ್ಮ ಯಡಿಯೂರಪ್ಪ ಒಪ್ಪಬೇಕಲ್ಲಪ್ಪ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ರು. ಇಲ್ಲ ಸರ್ ಒಪ್ಪಿದ್ದಾರೆ, ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಪಕ್ಷ ನಾನು ಕಟ್ಟಿದ ವಿಷಯದಾಗ ಹೇಳಲೇಬೇಕಾಗ್ತದೆ. ಇಲ್ಲಿವರೆಗೂ ನಾನೇನು ಹೇಳಿದ್ದಿಲ್ಲ, ಆದ್ರೆ ಅನಿವಾರ್ಯವಾಗಿ ಹೇಳಲೇಬೇಕಾಗಿದೆ. ಅವತ್ತು ದಿವಸ ಅವರು ಹೇಳಿದ್ರು ಕುಮಾರಸ್ವಾಮಿ ಅವರು, ಇಲ್ಲ ಸರ್ ಇಲ್ಲೇ ಇದಾರೆ, ನೀವು ಬೇಕಾದ್ರೆ ಒಪ್ಕೊಂಡಿದ್ದಾರೆ ಮಾತಾಡ್ರಿ ಅಂತ ಕೊಟ್ಟೆ. ಮಾತಾಡಿದ್ರು, ಬೆಳಿಗ್ಗೆ ಬರ್ರಿ ಅಂತ ಹೇಳಿದ್ರು. ಅವಾಗ ಉದಾಸಿ ಅವರಿದ್ರು, CM ಉದಾಸಿ ಅವರು. ಇವತ್ತಿಲ್ಲ ಪಾಪ ಅವರು. ನಿಮಗೆಲ್ಲ ವಿಟ್ನೆಸ್ ಕೊಡ್ಬೇಕು ಅಂದ್ರೆ ಇಲ್ಲ, ಯಡಿಯೂರಪ್ಪನೇ ಕೊಡ್ಬೇಕು, ಇಲ್ಲ ಅಂದ್ರೆ CM ಉದಾಸಿ ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಮಗ ಶಿವಕುಮಾರ್ ಉದಾಸಿಗೆ, ಇಲ್ಲ ಹಿಂಗ್ ಸಿದ್ದೇಶಿ ಬಂದಿದ್ರು, ಹಿಂಗ್ ಮಾತಾಡಿದ್ರು, ನಮ್ಮ ಸರ್ಕಾರ ಆಗುತ್ತೆ ಅಂತ ಅವತ್ತೇ ಹೇಳಿದ್ದಾರೆ. 2006ನೇ ಇಸ್ವಿ ಒಳಗೆ CM ಉದಾಸಿಗೆ, ಉದಾಸಿ ಮಗ ಶಿವಕುಮಾರ್ ಉದಾಸಿಗೆ ಉದಾಸಿ ಅವರು ಹೇಳಿದ್ದಾರೆ. ಬಂದಂತ ಸಂದರ್ಭದಲ್ಲಿ ನಾವು ಉಪಮುಖ್ಯಮಂತ್ರಿ ಆದ್ರು, ಕುಮಾರಣ್ಣ ಮುಖ್ಯಮಂತ್ರಿ ಆದರು. ಅದಾದ್ಮೇಲೆ ಅವ್ರ ಕುರ್ಚಿ ತ್ಯಾಗ ಮಾಡ್ಬೇಕಾರೆ ಸ್ವಲ್ಪ ನಿಮಗೆ ಗೊತ್ತಾಯ್ತು, ಈ ಮಾಧ್ಯಮದವರು ಯಾರಿಗೆ ಕುರ್ಚಿ ಅವ್ರಿಗೆ ಅನ್ಯಾಯ ಆಗುತ್ತೆ ಯಡಿಯೂರಪ್ಪಗಿಂತ ಬಿಂಬಿಸಿದ್ರು. ಅಷ್ಟೆಲ್ಲ ಬಿಂಬಿಸಿ ಇಡೀ ರಾಜ್ಯದ ವಾತಾವರಣನೇ ಚೇಂಜ್ ಆಗಿ ಎಲ್ಲ ಸಮಾಜದ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಆಸೆಯಿಂದ ಓಟ್ ಹಾಕಿದ್ರು ಜನ. ಓಟ್ ಹಾಕಿದ್ರೆ ಎಷ್ಟು ಬಂತು? 110 ಸೀಟ್ ಬಂತು. ಬಹುಮತ ಬರಲ್ಲ ನಮಗೆ. ನಮ್ಮ ಜಿಲ್ಲೆ ಒಳಗೆ 4 ಜನ ಇಂಡಿಪೆಂಡೆಂಟ್ ಗೆದ್ದಿದ್ರು. ಅನಂತ್ ಕುಮಾರ್ ಫೋನ್ ಮಾಡಿದ್ರು, ನೋಡುವ ನಿಮ್ಮ ಜಿಲ್ಲೆ ಒಳಗೆ 4 ಜನ ಇಂಡಿಪೆಂಡೆಂಟ್ ಗೆದ್ದಾರೆ, ನಿನಗೆಲ್ಲ ಅವರು ಪರಿಚಯರು, ನಿನಗೆ ಆತ್ಮೀಯರು, ನೀವು ಕರ್ಕೊಂಬರ್ಬೇಕು ಅಂದರು. ಆಯ್ತು ಸರ್ ನಾನು ಪ್ರಯತ್ನ ಮಾಡ್ತೀನಿ ಅಂದೆ. ಮತ್ತೆ 8 ಗಂಟೆಗೆ ವೆಂಕಯ್ಯ ನಾಯ್ಡು ಮಾಡಿದ್ರು, ಯಡಿಯೂರಪ್ಪ ಮಾತಾಡಿದ್ರು, ಅನಂತ್ ಕುಮಾರ್ ಎಲ್ಲರೂ ಸೇರಿ ಮಾತಾಡಿದ್ರು ಒಂದೇ ಫೋನ್ನಾಗೆ. ಇಲ್ಲ ಸರ್ ಏನಾರ ಆಗಲಿ ನಾನು ಕರ್ಕೊಂಬರ್ತೀನಿ ಅಂತೇಳಿ ಬೆಳಿಗ್ಗೆ ಕರ್ಕೊಂಡು 3 ಜನ ಹೋದ್ಮೇಲೆ ಸರ್ಕಾರ ಆಯ್ತು. ಅವತ್ತು ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡೋಕ್ಕೂ ಕೂಡ ನಂದು ಒಂದು ಕೊಡುಗೆ ಇದೆ. ಇವತ್ತು ವಿಶೇಷವಾಗಿ ಏನು ಹೇಳಲ್ಲ ಸಿದ್ದೇಶಣ್ಣ ಅಂತ ತಪ್ಪು ತಿಳ್ಕೊಂತಾರೆ. ಕೇಳಿದಾರೆ ಬಹಳ ಜನ, ಇದನ್ನು ಹೇಳಲೇಬೇಕಾಗ್ತದೆ. ನಾನು ಅವತ್ತು ರವೀಂದ್ರನಾಥ್ ಹುಟ್ಟುಹಬ್ಬದಲ್ಲಿ ಯಡಿಯೂರಪ್ಪನ ಕರೆಸಿದ್ರು. ಯಾರೋ ಒಬ್ಬ ಪುಣ್ಯಾತ್ಮ ಹೇಳ್ದ, ಉಂಡು ತಿಂದು ಸಾವಿರಾರು ಕೋಟಿ ರೂಪಾಯಿ ಮಾಡ್ಕೊಂಡಿದ್ದಾರೆ ಅಂತೇಳಿ. ನಾನು ವೇದಿಕೆ ಮೇಲೆ ನಿಮ್ಮೆಲ್ಲರ ಮೇಲೆ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಊಟ ಮಾಡಿರ್ಬೋದು, ನಾನು ಊಟ ಮಾಡಿರ್ಬೋದು, ಅವರು ಊಟ ಮಾಡಿರ್ಬೋದು, ಬಿಟ್ಬಿಡ್ರಿ, ಅದು ಉಂಡು ತಿನ್ನೋದು ಪ್ರಶ್ನೆ ಅಲ್ಲದು. ಆದರೆ ನಾನು 1000 ರೂಪಾಯಿದು ಏನಾರ ಸ್ವಂತಕ್ಕೆ ಯಡಿಯೂರಪ್ಪನಿಂದ ಮಾಡಿಸ್ಕೊಂಡಿದ್ದೆ, ನಾನು ಇವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೇನೆ. ಯಾರೋ ತಪ್ಪು ತಿಳ್ಕೊಂಡಿದ್ದಾರೆ ಬಹಳ ಜನ, ಕಾಲೇಜ್ ಕಟ್ಟಿದ್ದು ಅವರಿಂದಲೇ, ಫ್ಯಾಕ್ಟ್ರಿ ಮಾಡಿದ್ದು ಅವರಿಂದಲೇ ಅಂತ. ನಾವು 2000ನೇ ಇಸ್ವಿ ಒಳಗೆ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಆಗ ಒಂದು ಕಮಿಟಿ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು. ನಮ್ಮ ತುಮಕೂರಿನ MP GS ಬಸವರಾಜ್ ಅವರು, ನೀನು ನಮ್ಮ ತಂದೆಯರಿಗೆ ಹೇಳಿದ್ರು, ನೀವು
ಡೆಲ್ಲಿ ಒಳಗೆ ಕೆಲಸ ಮಾಡಿಸ್ಕೊಡ್ರಿ, ರಾಜ್ಯದಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಂತ ಡೆಲ್ಲಿ ಒಳಗೆ ಪರ್ಮಿಷನ್ ಕೊಡಿಸಿದ್ರು. ಇಲ್ಲಿ ರಾಜ್ಯದಲ್ಲಿ ಇವರು ಕೂಡ ಹೇಳಿದ್ರು ಬಸವರಾಜಪ್ಪರು. ಆಮೇಲೆ ಈ ಒಂದು ಕಾಲೇಜನ್ನ ಪರ್ಮಿಷನ್ ಕೊಟ್ಟಿದ್ದು ಅವಾಗ ಜಿ ಪರಮೇಶ್ವರ್ ಅವರು ಶಿಕ್ಷಣ ಮಂತ್ರಿ ಆಗಿದ್ದು ಅಂತ ಕಾಣ್ತತೆ. ಅವ್ರ ಮನೆಗೂ ಕೂಡ ನಾವು ಹೋಗಿದ್ವಿ. ಪಾಪ ಒಂದೇ ಮಾತಿಗೆ ಅವರು ಮಂಜೂರಾತಿ ಮಾಡಿ ಕೊಟ್ರು. ಆಮೇಲೆ KDB ಹಿಂದ್ಗಡೆ 38 ಎಕರೆ ಜಾಗ ತಗೋಬೇಕಾದ್ರೆ 2003 ಅಥವಾ 2ನೇ ಇಸ್ವಿ ಇರ್ಬೋದು. ಅದನ್ನು ಕೂಡ ನಾವು ಕೇಳಿದ್ವಿ, ನಮಗೆ ಶಿಕ್ಷಣ ಕೊಡ್ರಿ ಅಂತ. ಶಿಕ್ಷಣ ಕೊಡ್ರಿ ಅಂತ ಹೇಳಿದಾಗ ಅವಾಗ ಮುಖ್ಯಮಂತ್ರಿ ನಾವು ಅರ್ಜಿ ಕೊಟ್ವಿ SM ಕೃಷ್ಣ ಅವರಿಗೆ. ಅವರು ಒಂದು ಸಬ್ ಕಮಿಟಿ ಅಂತ ಮಾಡಿದ್ರು, ಸಬ್ ಕಮಿಟಿಗೆ ಕಳಿಸಿದ್ರು. ಸಬ್ ಕಮಿಟಿ ಒಳಗೆ MP ಪ್ರಕಾಶ್ ಅವರು, PGR ಸಿಂಧಿಯಾ ಅವರು ಮತ್ತು ಪರಮೇಶ್ ಅವರು, ಇನ್ನೊಂದಿಬ್ಬರು ಯಾರ ಇದ್ರು, ಸಿದ್ದರಾಮಯ್ಯನವರು, ಇನ್ನೊಬ್ರು ಯಾರ ಇದ್ರು. ಇವರು ಹತ್ರ ಸಬ್ ಕಮಿಟಿ ಮೀಟಿಂಗ್ ಇದ್ದ ನಾನು ಹೋದೆ. ನಾನು ಒಬ್ಬನೇ ಹೋಗ್ಲಿಲ್ಲ, ನಮ್ಮವ್ರು BT ಚನ್ನಬಸಪ್ಪವ್ರನ್ನ ಕರ್ಕೊಂಡೋಗಿದ್ದೆ. ಅವ್ರಿಗೆ MP ಪ್ರಕಾಶ್ ಬಹಳ ಆತ್ಮೀಯರಾಗಿದ್ರು. ಅವಾಗ ಸರ್ ಇದೊಂದು ಕೆಲಸ ಮಾಡಿಕೊಡ್ರಿ ಅಂತ ಚನ್ನಬಸಪ್ಪವ್ರು ಹೇಳಿದ್ರು. ನಾವು ಹೇಳಿದ್ವಿ PGR ಸಿಂಧಿಯಾ ಅವರಿಗೆ, ಸಿದ್ದರಾಮಯ್ಯನವ್ರಿಗೆ, ಪರಮೇಶ್ವರನ್ ಅವ್ರಿಗೆ 38 ಎಕರೆ ಶಿಕ್ಷಣಕ್ಕೆ ಕೊಟ್ರು. ಇದು ವಾಸ್ತುಸ್ಥಿತಿ. ಇದು ಹೇಳೋದು ಯಾಕೆ ಬೇಕಾಯ್ತು ಅಂದ್ರೆ, ನೀವೆಲ್ಲ ಅಲ್ಲಿ ಹೇಳಿದ್ರಲ್ಲ ಮಹಾಶಯ ಸಾವಿರಾರು ಕೋಟಿ ಮಾಡ್ಕೊಂಡ್ರೆ ಅಂತ. ಸಾವಿರಾರು ಕೋಟಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಅಣ್ಣ ತಮ್ಮಳು ಮಕ್ಕಳು ಕಷ್ಟಪಟ್ಟು ದುಡಿಮೆ ಮಾಡಿ ಕಾಲೇಜನ್ನ ಕಟ್ಟಿದ್ದೀವಿ. ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದು ರಾಜ್ಯಪಾಲರ ಆಡಳಿತದಲ್ಲಿ ಟೆಂಡರ್ ಆಗಿ ತಗೊಂಡಿದ್ದು ನಾವು. ಶುಗರ್ ಫ್ಯಾಕ್ಟ್ರಿ, ಸಂಗೂರ್ ಶುಗರ್ ಫ್ಯಾಕ್ಟ್ರಿ ಇನ್ನು ಒಳಗಿಂದ ಒಳಗೆ ನಾವು ಮಾಡ್ಕೊಂಡಿಲ್ಲ. ಬೇಕಾದ ಟೆಂಡರ್ ಹಾಕಿದ್ರು, ಹಂಗೆ ನಾವು ಹಾಕಿದ್ವಿ. ನಮ್ದು ಹೆಚ್ಚಿಗೆ ಟೆಂಡರ್ ಇತ್ತು, ನಮಗೆ ಕೊಟ್ರು. ಇದನ್ನ ತಪ್ಪು ತಿಳ್ಕೊಂಡು ಜನ ನನಗೆ ಬಹಳ ವ್ಯತ್ಯೆ ಆಯ್ತು. ಅದಕ್ಕೆ ಒಂದು ಸಂದರ್ಭ ಬರಲಿ ಹೇಳ್ಬೇಕು ಅಂತ ಮಾಡಿದ್ದೆ. ಈಗ ಸಂದರ್ಭ ಬಂದಿದೆ, ಹೇಳ್ಬಿಟ್ಟಿದ್ದೀನಿ. ಮೊನ್ನೆ ಸುವರ್ಣ ದಿವಸದವರು ಜನ ಆಕ್ರೋಶ ದಿವಸ ಶಿವಮೊಗ್ಗದಲ್ಲಿ ನಮ್ಮ ಪ್ರಶಾಂತ್ ನಾಥೂರ್, ದಯವಿಟ್ಟು ಟಿವಿಯರು ಕೂಡ ಕೇಳಿಸ್ಕೊಂಡ್ರಿ. ಪ್ರಶಾಂತ್ ನಾಥೂರು ಇಂಟರ್ವ್ಯೂ ತಗೊಂಡ್ರು. ಯಡಿಯೂರಪ್ಪನವರು ಸಿದ್ದೇಶ್ ಅವ್ರಿಗೂ ಬಹಳ ಆತ್ಮೀಯಾಗಿದ್ರು. ಯಾಕೆ ಹಿಂಗಾತು ಅಂತ ಕೇಳಿದ್ರು. ಯಾಕೆ ಹಿಂಗಾತು ಅಂತ ಹೇಳಲಿಲ್ಲ ಅವರು. ಹೇಳಿದ್ ಒಂದೇ, ನೋಡಿ ನರೇಂದ್ರ ಮೋದಿ ಅವರು ಅಧಿಕಾರ ತಗೊಳ ಮುಂದೆ ಫಸ್ಟ್ಗೆ ಫೋನ್ ಮಾಡಿ ಯಾರನ್ನು ಮಂತ್ರಿ ಮಾಡಬೇಕು ಅಂತ ಕೇಳಿದ್ರು. GM ಸಿದ್ದೇಶ್ವರ ಮಾಡಬೇಕು ಅಂತ ಅವರೇ ಹೇಳಿದ್ರು ಅಂತ ಹೇಳಿದ್ರು. ಸತ್ಯ, 100ಕ್ಕೆ 100 ಸತ್ಯ. ನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿದ್ದು ಯಡಿಯೂರಪ್ಪನವರು ನಿಜ. ನನಗೂ ಕೂಡ ಕರ್ಸ್ಕೊಂಡ್ರು. ಇಲ್ಲಿ ಉತ್ತರಾಯ ಸ್ವಾಮಿ ಮಠಕ್ಕೆ ಆಶೀರ್ವಾದ ಮಾಡಿಸಿರು. ನಾಳೆ ಬಾರಪ್ಪ, ನಾನು ನಿನಗೆ ಮಂತ್ರಿ ಮಾಡಕ್ಕೆ ಹೇಳಿದ್ದೀನಿ ಅಂತ ಹೇಳಿದ್ರು. ನಿಮ್ಮ ಮನೆಯವ್ರನ್ನ ಕರ್ಕೊಂಬಂದ್ರು. ಕರ್ಕೊಂಡು ಹೊರಟೆ ನಾನು. ಅದೇ ಫ್ಲೈಟ್ನಾಗ ಅವರು ನಮ್ಮ MLC ನಾರಾಯಣ ಸ್ವಾಮಿನೂ ಕುಂತಿದ್ರು. ಅವಾಗ ನಾವೆಲ್ಲ ಇಳಿದ್ವಿ ಡೆಲ್ಲಿ ಒಳಗೆ. ಸರ್ ಅನಂತ್ ಕುಮಾರ್ ಹೇಳಿ ಬರ್ತೀನಿ ಅಂತ ಹೇಳಿದೆ. ಅವ್ನಿಗೆ ಏನ್ ಹೇಳ್ತೀವಿ ಬಾ ನೀನು ಅಂತ ಬೈದ್ರು. ಸುಮ್ಕಾದ. ಯಾಕಂದ್ರೆ ನಮಗೆ ಯಡಿಯೂರಪ್ಪನ ನಾಯಕರಿದ್ರು. ಅವಾಗ ನಾವು ಅವ್ರ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ, ಒಂದು ಸಂಬಂಧ ಹಂಗಿತ್ತು. ಅವಾಗ ನಾನು ಸುಮ್ಕಾದೆ. ಹೋಗಿ ಮನೆಗೆ ನಾನು ನಮ್ಮ ಮನೆಯವರು ಊಟ ಮಾಡಿ, ಸಾಯಂಕಾಲ ಹೋಗಿ ಊಟ ಗೀಟ ಮಾಡಿ ಸೋಫಾ ಮೇಲೆ ಹಂಗೆ ಉಳ್ಕೊಂಡು TV ನೋಡ್ತಾ ಇದ್ದೆ. ನಮ್ಮ ಮನೆಯವ್ರು ಕುರ್ಚಿ ಮೇಲೆ ಕೂತ್ಕೊಂಡಿದ್ರು. ಕಣ್ಣ ಕಟ್ಟಿದಂಗೆ ಆಯ್ತು ನನಗೆ. ಆಗ ಕೇಶವ ಅಂತೇಳಿ ಈಗಲೂ ಕೂಡ ನಮ್ಮ ಯಡಿಯೂರಪ್ಪ ಸಾಹೇಬ್ರ ಹತ್ರ ಗನ್ಮ್ಯಾನ್ ಅದಾನೆ, ಈಗಲೂ ಅದಾನೆ. ಬಂದವ ನಮ್ಮ ಮನೆಗೆ. ಬಂದು ಸಾಹೇಬ್ರು ಫೋನ್ ಮಾಡ್ತಾರೆ, ನಿಮ್ಗೆ ಯಾಕೆ ಫೋನ್ ಬರ್ತಾ ಇಲ್ಲ, ಅರ್ಜೆಂಟ್ ಫೋನ್ ಮಾಡ್ಬೇಕಂತ. ನಾನು ನೋಡಿದೆ ಫೋನ್ ನಾನು ಸ್ವಿಚ್ ಆಫ್ ಆಗೋಯ್ತು. ಆಯ್ತು, ಬ್ಯಾಟ್ರಿ ಡೌನ್ ಆಗೈತೆ. ಆಯ್ತಪ್ಪ ಮಾಡಿಕೊಡು ಅಂತ ಮಾಡಿಕೊಟ್ರು. ಫೋನ ಮಾಡಿಕೊಟ್ಮೇಲೆ, ಅಣ್ಣ ನೀನ್ ಬಿಡಪ್ಪ, ವಾಟ್ಸಪ್ ಕೈ ಬಿಡ್ರಿ ಹೇಳ್ತೀನಿ ಕೇಳಿದ್ವಿ. ಬಹಳ ಇಂಟ್ರೆಸ್ಟ್ ಐತೆ ನಮ್ಮ ಕತೆ. ಸಿದ್ದೇಶಪ್ಪ ಏನ್ ಮಾಡಿದಾನೆ ಏನಿಲ್ಲ ಅಂತ ಬಹಳ ಜನ ಹೇಳ್ತಾರಲ್ಲ, ಏನ್ ಕೊಡುಗೆ ಕೊಡಿದಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಿದ್ರಿ ಕೊಡುಗೆ ಏನ್ ಕೊಡಿದೆ ಅಂತ. ಅಲ್ಲೇ ನಮ್ಮ ಪ್ರತಾಪ್ ಸಿಂಹ ಹೇಳಿದಾರಲ್ಲ, ಪಕ್ಷದಲ್ಲಿ ಏನ್ ಕೊಡುಗೆ ಕೊಡಿದಾರೆ ಅಂತ. ಸುಮ್ಕಿರ. ಅವಾಗ
ಮಾಡಿದ್ರು. ಕೊಟ್ಟಾಗ ಶೇಷಣ್ಣ ಈಗ ಮಂತ್ರಿ ಆಗಲ್ಲಪ್ಪ, ಈಗ ಮುಂದೆ ಸರಿ ಮಾಡ್ತೀನಿ, ಈ ಸರಿ ಕೈ ಬಿಟ್ಬಿಡು ಅಂದ್ರು. ನನಗೆ ಗಾಬರಿ ಆಯ್ತು. ಎಲ್ಲರಿಗೂ ಹೇಳಿದೀನಿ, ನನ್ನ ಹೆಂಡತಿ ಕರ್ಕೊಂಬಂದಿನಿ, ಗುರುಗಳಿಗೆ ಹೇಳಿದೀನಿ ಸಿರ್ಗೆರೆ, ಏನಪ್ಪಾ ಅಂತೇಳಿ. ಸರ್ ಹಂಗಾರೆ ಅನಂತಕುಮಾರ್ ಹತ್ರಕ್ಕೆ ಹೋಗ್ಬರ್ತೀನಿ ಅಂದೆ. ಹೋಯ್ ಬಾ ಅಂದ್ರು. ಅನಂತಕುಮಾರ್ ಹತ್ರಕ್ಕೆ ನಾನು 9:30 ಗಂಟೆಗೆ ಹೋದೆ. ಅವರೆಲ್ಲ ಹೊರಗಡೆ ಹೋಗಿದ್ರು. ಪ್ರಹ್ಲಾದ್ ಜೋಶಿ ಇದ್ರು. ಪ್ರಹ್ಲಾದ್ ಜೋಶಿ ನಾವಿಬ್ರು ಅಲ್ಲಿ ಅಡ್ಡಾಡ್ಕೊಂತ ಇದ್ವಿ. ಅವರು MP ಪ್ರಹ್ಲಾದ್ ಜೋಶಿ ಅವರು. ಅನಂತಕುಮಾರ್ ಬಂದ್ಮೇಲೆ ನಾವು ಅವ್ರ ಕೇಳಿದೆ, ಸರ್ ಹಿಂಗೆ ಹೇಳಿದ್ರು, ನಾವು ಗಂಡ ಹೆಂಡತಿ ಬಂದ್ವಿ, ಎಲ್ಲರಿಗೂ ಹೇಳ್ಬಿಟ್ಟಿದೀವಿ, ಮಂತ್ರಿ ಬೇಡ ಮುಂದೆ ಸರಿ ಮಾಡ್ತೀನಿ ಅಂತ, ದಯವಿಟ್ಟು ನಾನು ನಿಮಗೆ ಸಿನ್ಸಿಯರ್ ಆಗಿ ಇರ್ತೀನಿ, ಇದನ್ನ ಹಿಂದೆ ಈಗಲೂ ಇರ್ತೀನಿ, ಮಂತ್ರಿ ಮಾಡ್ರಿ ಅಂದೆ. ಅವಾಗ ಅವರು ಬಹಳ ಯೋಚನೆ ಮಾಡಿ ಊಟ ಮಾಡೋರು. ಊಟ ಮಾಡ್ದಲ್ಲಿ ಆಯ್ತು ಬರ್ತೀನಿ ಅಂದಾಗ ಆಯ್ತು ನೋಡೋಣ ಅಂತ ಹೇಳಿ ಕಳ್ಸಿರು. ನಾನು ಹೇಳ್ತೀನಿ ಮಾತಾಡ್ತೀನಿ ಅಂತ ಕಳ್ಸಿರು. ನಾವು ಬಂದು ಗಾಯತ್ರಿತಾವ್ ಹೇಳಿದ್ವಿ, ನನ್ನ ಮಂತ್ರಿ ಮಾಡಲ್ಲ, ಸುಮ್ಮನೆ ಡೂಪ್ ಆದಂಗಾತು, ಎಲ್ಲರಿಗೂ ಹೇಳಿದ್ವಿ, ಏನಪ್ಪ ಇದು ಕತೆ ಅಂತೇಳಿ ಮಲಿಕೊಂಡ್ವಿ. ಬೆಳಿಗ್ಗೆ 6:15 ಎದ್ದು ನಾನು ಹಂಗೆ ಮಾತಾಡ್ತಾ ಇದ್ದೆ ನಮ್ಮ ಕ್ಷೇತ್ರಕ್ಕೆ ಯಾರ್ಯಾರಿಗೋ. ಅವಾಗ 7:15 ನರೇಂದ್ರ ಮೋದಿ ಅವರು ಫೋನ್ ಮಾಡಿದ್ರು. ನರೇಂದ್ರ मोदी फोन ಮಾಡಿದರು, सिद्धेश्वर जी कहाँ है? मैं दिल्ली में है सर, आप 9 बजे उत्तर प्रदेश का भवन में आइए, शाम को मेरे साथ 5 बजे को शपथ लेना. ಇಷ್ಟೇ ಕಟ್ಟದು. ನನಗೆ ಏನಪ್ಪ ಇದು ಹಿಂಗೆ ಹೇಳಿದ್ರು, ಹಿಂಗೆ ಒಂದು ಮನೆ ಗಾಬರಿ ಅದೇ, ಫೋನೇ ಕಟ್ಟಾಗೋತು. ಅವಾಗ ಜಲ್ದಿ ಸ್ನಾನ ಮಾಡಿ ರೆಡಿಯಾಗಿ ಹಿಂಗೆ ನರೇಂದ್ರ ಮೋದಿ ಫೋನು, ಯಾರು ಫೋನು ಏನು ನೋಡೋಣ ಅಂತೇಳಿ ಸೀದಾ ಕರ್ನಾಟಕ ಭವನಕ್ಕೆ ಹೋದೆ. ಯಡಿಯೂರಪ್ಪನವರು, ಶೋಭಕ್ಕ, ಇನ್ನು ಯಾರು ಜನ ಇದ್ರು. ಅವಾಗ ನಾನು, ಸರ್ ಮೋದಿ ಅವರು ಫೋನ್ ಮಾಡಿದ್ರು, ಇಲ್ಲಿ 9 ಗಂಟೆಗೆ ಉತ್ತರ ಪ್ರದೇಶ ಭವನ ಪಕ್ಕದಾಗ ಐತೆ, ಅಲ್ಲಿ ಬಾ ಅಂತ ಹೇಳಿದ್ರೆ ಹೋಗ್ತೀನಿ ಹಿಂದೆ. ಮೋದಿ ಅವ್ರು ಫೋನ್ ಮಾಡಿದ್ರೆ ಅಂತ ಕೇಳಿದ್ರು. ಹೌದು ಸರ್ ಅಂದೆ. ಸೀದಾ ನಾನು ಕೆಳ ಬಂದೆ. ಸದಾನಂದ ಗೌಡರು ಇದ್ದು, ಸದಾನಂದ ಗೌಡರು ನಾವಿಬ್ರು ಉತ್ತರ ಪ್ರದೇಶ ಭವನ ಹೋದಾಗ ಒಳ ಬಿಡ್ಬೇಕಾದ್ರೆ ಸೆಕ್ಯೂರಿಟಿ ಕೇಳಿದ್ರೆ ಹೆಸರ ಸದಾನಂದ ಗೌಡ, ID ಕಾರ್ಡ್ ಒಳ ಬಿಟ್ರು. GM ಸಿದ್ದೇಶ್ವರ ಹೇಳಿದ ಹೆಸರ, ID ಕಾರ್ಡ್ ಬಿಟ್ರು. ಒಳಗೆ ಹೋದಾಗ ಕೇವಲ ಯಾರೋ ಒಬ್ಬರು ಕೂತ್ಕೊಂಡಿದ್ರು ಹಾಲ್ನಾಗ. ನನ್ನ ಹೆಸರು ಅವ್ರಿಗೆ ಜ್ಞಾಪಕ ಇಲ್ಲ. ಆಮೇಲೆ ಒಬ್ಬರು ಸುಷ್ಮಾಜಿ ಬಂದರು, ಅನಂತಕುಮಾರ್ ಬಂದರು, ಅರುಣ್ ಜೇಟ್ಲಿ ಬಂದರು, ರಾಜನಾಥ್ ಸಿಂಗ್ ಬಂದರು, ಗಡ್ಕರಿ ಬಂದರು, ಹೀಗೆ ಇವರು ಗೋಪಿನಾಥ್ ಮುಂಡೆ ಬಂದರು. ಎಲ್ಲ ಬಂದಾಗ ಒಂದು 25-30 ಜನ ಇದ್ವು ಅಷ್ಟೇ. ನಮ್ ಬಂತು ಸಿಂಹ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ. ಪಟ್ ಅಂತ ಮತ್ತಷ್ಟೇ ಲಟ್ ಅಂತ ಎದ್ವಿ, ನಮಸ್ಕಾರ ಮಾಡಿದ್ವಿ. ಹಿಂಗೆ ಬೈಟಿಗೆ ಅಂದ್ರು. ಹೇಳಿದ್ದವ್ರು ಇಷ್ಟೇ ಒಂದು ವರ್ಡು, सभी लोगों को बताया है, कुछ लोग आया है, कुछ लोग फ्लाइट में आ रही है, कुछ लोग ट्रेन में आ रही है, सभी लोग शाम को भ्रष्टाचार रहित शपथ लेना, एक काम करना ಹೇಳಿ ಹೇಳಿದ್ರು. ಅವ್ನು ಕಳ್ಸಪ್ಪ ಹೊರಗೆ ಯಾರು ಹೇಳಿ ಕುತ್ಕೊಂಡ್ರು. ಅಷ್ಟೊತ್ತಿಗೆ ಪೂರಿ ಜಗನ್ನಾಥ ಸ್ವಾಮಿ, ಬಹಳ ಹಿಸ್ಟ್ರಿ ಐತೆ ಅಂತ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ, ಇದು ಅನಿವಾರ್ಯ ಹೇಳಲೇಬೇಕಾಗಿತ್ತು ನಾನು. ಪೂರಿ ಜಗನ್ನಾಥ ಸ್ವಾಮಿ ಇವರು ಪ್ರಸಾದ ಎಲ್ಲ ತಗೊಂಬಂದು ಅವರು ಮೋದಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು, ನಮಗೆಲ್ಲ ಪ್ರಸಾದ ಕೊಡಂದ್ರು. ಆಮೇಲೆ ತಿರುಪತಿ ತಿಮ್ಮಪ್ಪ ಪೂಜಾರಿ ಅವ್ರು ಬಂದು ಅವ್ರಿಗೆ ಮತ್ತೆ ಎಲ್ಲ ಆಶೀರ್ವಾದ ಮಾಡಿ ಹಾರ ಹಾಕಿ ಶಾಲೆ ಹಾಕಿದ್ರು. ತಿರುಪತಿ ತಿಮ್ಮಪ್ಪ ಪ್ರಸಾದ ಕೊಡೋದು. ಕೊಟ್ಟಾದ್ಮೇಲೆ ಚಲಿಗೆ ಶ್ಯಾಮ್ಕು ಮಿಲೆಂಗೆ ಅಂತೇಳಿ ಚಾಯ್ ಪಿ ಅಂದ್ರು. ನನಗೆ ಯಡಿಯೂರಪ್ಪ ಕಂಡು ಕೆಳ ಬಂದಾಗ ಪ್ರಸ್ತರೆಲ್ಲ ಅಂಟಿಕೆ ಮಾಡಿದ್ರು. ಅಲ್ಲಿ ನಿಮ್ಮ ಹೆಸರಿದಂತೆ ಮಂತ್ರಿ ಆಗ್ತಾರೆ ಅಂತ. ಇಲ್ಲಪ್ಪ ತಡಿಯಪ್ಪ, ನಾನೇನು ಗಾಬರಿ, ಹೊಸ್ದಾಗೆ ಏನು ಗೊತ್ತಿಲ್ಲ, ತಡಿ ಅಂತೇಳಿ ಹೋಗ್ಬಂದು ಅಲ್ಲಿಂದ ಚಳಿ ಅಂದ್ಮೇಲೆ ನಾನು ಅಲ್ಲೇ ಹೊರಟ್ಬಿಟ್ಟೆ. ಮುಂದೆ ಹೊರಡ್ತಿದ್ದಂಕ ಅನಂತಕುಮಾರ್ ಕೈ ಹಿಡಿದು ಹೇಳಿದ್ರು, ಹಿಂಗೆ ಯಜಮಾನ್ರು ಹೋಗೋವರೆಗೂ ಹೋಗಂಗಿಲ್ಲ, ಕೂತ್ಕೊ ಸುಮ್ಮನೆ ಅಂದ್ರು. ಕೂತ್ಕೊಂಡ್ವಿ. ಆಮೇಲೆ ಚಾಯ್ ಕುಡಿದ್ವಿ, ಬಂದ್ವಿ. ಪ್ರೆಸ್ ಮೀಟಿಗೆ ಕೇಳಿದ್ರು, ಹಿಂಗೆ ಎಲ್ಲರಿಗೂ ಹೇಳಿದ್ವಿ, ಹಿಂಗೆ ಹೇಳಿದ್ರೆ ಆಗ್ತಾರೆ, ನನ್ನ ಮಂತ್ರಿ ಮಾಡ್ತಾರೆ ಅಂತೇಳಿ. ನಾನು ಯಾರು ಅಂತ ತಿಳ್ಕೋಬೇಕು. ಈಗ ಯಡಿಯೂರಪ್ಪ ಮಾಡಿದ್ರು, ಅನಂತಕುಮಾರ್ ಮಾಡಿದ್ರು ಮಂತ್ರಿ.
ಏನ್ ಹೇಳ್ತೀರಾ ನೀವು? ಯಡಿಯೂರಪ್ಪ ಮಾಡಿದ್ರೆ ಅನಂತಕುಮಾರ್ ಮಾಡಿದ್ರೆ ನೀವೇನ್ ಹೇಳ್ತೀರಾ? ನಾನ್ ತಿಳ್ಕೊಂಡ್ರದ್ದು ಇಬ್ಬರು ಸೇರ್ ಮಾಡಿದ್ದಾರೆ ಅಂತ. ನಾನ್ ತಿಳ್ಕೊಂಡ್ರದು ಯಡಿಯೂರಪ್ಪನವರು ಅನಂತಕುಮಾರ್ ಇಬ್ಬರು ಸೇರಿ ನನ್ನ ಮಂತ್ರಿ ಮಾಡಿದ್ದಾರೆ. ಇದು ನಡೆದಂತ ವಾಸ್ತುಸ್ಥಿತಿ. ಇವ್ರು ಹೇಳ್ತಾರೆ ಗೊತ್ತಿಲ್ಲ ವಿಜಯೇಂದ್ರ ಅವರಿಗೆ, ನಮ್ಮ ಅಧ್ಯಕ್ಷಗೆ ಈ ಮಾತು ಹೇಳ್ಬಿಟ್ರು, ಬಂತು ಇದ್ರಾಗೆ. ಇನ್ನೊಂದು ಹೇಳಿದ್ರು ಅವತ್ತೆಯ. ನನ್ ಇನ್ನೊಂದು ಬಹಳ ಆಶ್ಚರ್ಯ ಆಗ್ತದೆ, ಯಡಿಯೂರಪ್ಪನವರ ವೇದಿಕೆಗೆ ಸಿದ್ದೇಶಣ್ಣ ವೇದಿಕೆ ಹಂಚ್ಕೊಳಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ನಾನು ಎಲ್ಲೂ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ, ಏನಿಲ್ಲ. ಇದು ಯಾವನೋ ಬೋಗಸ್ ಹೇಳಿ ಈ ರೀತಿಯಾಗಿ ನಮಗೂ ಅವ್ರಿಗೂ ಬರೋಂತ ಸಂಬಂಧನ ಕಟ್ ಮಾಡಿದ್ದಾರೆ. ಇವತ್ತು ನಿಮಗೆ ಗೊತ್ತಿರುವ ಹಾಗೆ ನಾನು ಚನ್ನಗಿರಿ ಹೊನ್ನಾಳಿಗೆ 15-20 ವರ್ಷನೂ ಕೂಡ ಹೋದಂತ ಸಂದರ್ಭದಲ್ಲಿ ಯಾವುದೇ ಉದ್ಘಾಟನೆಗಳಿರ್ಬೋದು, ಶಂಕುಸ್ಥಾಪನೆ ಇರ್ಬೋದು, ಅಥವಾ ಎಲ್ಲಕ್ಕೂ ಹೋದಾಗ ಅವ್ರು ಭಾಷಣ ಮಾಡ್ತಿದ್ರು. ಚನ್ನಗಿರಿ ಶಾಸಕರು ಮತ್ತು ಹೊನ್ನಾಳಿ ಶಾಸಕರು. GM ಸಿದ್ದೇಶ್ವರ ಅಭಿವೃದ್ಧಿ ಹರಿಕಾರ, GM ಸಿದ್ದೇಶ್ವರ ರಾಷ್ಟ್ರೀಯ ವಿಕಾಸ ಯೋಜನೆ ತಂದಂತರು, GM ಸಿದ್ದೇಶ್ವರ ಈ ಒಂದು ಜಿಲ್ಲೆಗೆ ಹೆಚ್ಚು ಹಣವನ್ನು ತಂದರು ಅಂತೇಳಿ ಹೊಗಳ್ತಾ ಇದ್ರು. ಇತ್ತೀಚೆಗೆ ಅವ್ರು ಸೋತ ಮೇಲೆ ನನ್ನನ್ನು ಏನೂ ಮಾಡಿಲ್ಲ, ಯಾವುದೋ ಕೆಲಸ ಮಾಡಿಲ್ಲ, ಸಿದ್ದೇಶಪ್ಪ ಸೀಟ್ ಕೊಡಬೇಡ್ರಿ, ಅವ್ರ ಫ್ಯಾಮಿಲಿಗೆ ಕೊಡಬೇಡ್ರಿ ಅಂತ ಒಂದು ಗುಂಪು ಕಟ್ಕೊಂಡು ಲಗಾಮ್ ಟೀಮ್ ಅಂತ ನಮ್ಮ ಯಾರು ಹೇಳಿದ್ರಲ್ಲ, ಅದನ್ನ ಮಾಡಿದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಕೇಂದ್ರದ ನಾಯಕರಿಗೆ ನನಗೆ ಟಿಕೆಟ್ ಕೊಡ್ರಿ ಅಂತ ದೇವರಾಣ ನಾನು ಬೇಡ್ಕೊಂಡಿಲ್ಲ, ಕೇಳಿಲ್ಲ. ಅಮಿತ್ ಶಾ ಅವರು ಅವರೇ ಮಾತಾಡಿ ನನಗೆ ಫೋನ್ ಮಾಡಿದ್ರು. ಆ ಜಾಗದಲ್ಲಿ ಯಡಿಯೂರಪ್ಪ, ವಿಜಯೇಂದ್ರ, ಬಸವರಾಜ ಬೊಮ್ಮಾಯಿ, ಆಮೇಲೆ ಅಶೋಕ್ ಅವರು, ರಾಜೇಶ್, ನಮ್ಮ ಸಂಘಟನಾ ಕಾರ್ಯದರ್ಶಿ ಪ್ರಹ್ಲಾದ್ ಜೋಶಿ ಇದ್ರು. ಮುಂಚೆನೆ ನಾನು 1 ವರ್ಷ ಮುಂಚೆ ನಾನು ನಿಲ್ಲಲ್ಲ, ನಮ್ಮ ಇವ್ರು ಹೇಳಿದ್ರಲ್ಲ, ನಮ್ಮ ಮಿತ್ರರು ಶಿವಶಂಕರ್ ನಿಲ್ಲಲ್ಲ ಅಂತ ಹೇಳಿದ್ದು. ಅದು ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಈಗಲೂ ಇದೆ. ಚುನಾವಣೆ ಸಂದರ್ಭದಲ್ಲಿ ಬಹಳ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಬಹುಶಃ ನಾನು ಯಾವ ತಾಲೂಕಿಗೂ ಕೂಡ ಚುನಾವಣೆ ಬಂದಿಲ್ಲ. ಅರ್ಧ ಗಂಟೆ 20 ನಿಮಿಷ ಬಂದು ಒಂದ್ಸರಿ ಏನ್ ಚುನಾವಣೆ ನಡೀತಾ ಅವಾಗ ಒಂದ್ಸರಿ ಬಂದ್ರೆ ಹೆಚ್ಚಾಗೋತು, ಬಂದಿದೆ ನಾನು. ಅದನ್ನ ಆಗಲ್ಲ, ನನಗೆ ಹೆಲ್ತ್ ಪರ್ಮಿಟ್ ಮಾಡಲಿಲ್ಲ. ಇದು ದುರುಪಯೋಗ ಮಾಡ್ಕೊಂಡ್ರವ್ರು. ದುರುಪಯೋಗ ಮಾಡ್ಕೊಂಡು ಅವರು ನಮ್ಮ ಇರ್ಲಿ, ಅದು ಇವರು ಕುತ್ಕೊಂಡಂತ ಮೀಟಿಂಗ್ ಮಾರ್ಚ್ 6ನೇ ತಾರೀಕು ಸೀಟ್ ಕೊಡ್ಬೇಕಲ್ಲ, ಕರ್ನಾಟಕದ ಹಂಚಬೇಕಾದ್ರೆ ದಾವಣಗೆರೆ ಬಂತು. ದಾವಣಗೆರೆ ಬಂದಾಗ ಅಮಿತ್ ಶಾ ಅವರೇ ನನಗೆ ಕೂತ್ ಫೋನ್ ಮಾಡಿದ್ರು. ಫೋನ್ ಮಾಡಿ, ಸಿದ್ದೇಶ್ವರ ಜಿ आपका बेटा भाई बेटा पत्नी किसको देना अंदर. ನಾನು ಅವರಿಗೆ ಯಾರಿಗಾರ ಕೊಡ್ರಿ ಅಂತ ಹೇಳ್ದೆ. ಕಾಂಗ್ರೆಸ್ನವರು ಅವರು ಮನೆಯವರಿಗೆ ಕೊಟ್ರೆ ನಮ್ಮ ಮನೆಯವರಿಗೆ ಕೊಡ್ರಿ ಅಂತ ಒಂದು ಮಾತು ಹೇಳಿದ್ರೆ, ಬಾಯಿ ಕೊಡ್ರಿ ಅಂತ ಮಗನ ಹೆಸರು ಹೇಳಿಲ್ಲ ನಾನು. ಇದು ನಡೆದಂತ ವಿಷಯ ಅವರೇ ಅನೌನ್ಸ್ ಮಾಡಿ ಕೊಟ್ರು. ಕೊಟ್ಮೇಲೆ ನಾನು ನಮ್ಮ ಮನೆಯವರಿಗೆ ಕೇಳಿದೆ, ಏನಮ್ಮ ನಿಂತ್ಕೊಂತೀವಿ? ಅವ್ರು ಕೊಟ್ಟಿದ್ದಾರೆ ಸೀಟ್, ನಾನು ಯಾಕೆ ಬೇಡ, ನಾನು ನಿಂತ್ಕೊಂತೀನಿ ಅಂದ್ರು. ಬಹಳ ಖುಷಿಯಾಗಿ, ನಿಂತ್ಕೊಳ್ಳಿ ಬಿಡು, ನಾವ್ಯಾಕೆ ಅವ್ರು ಕೊಟ್ಟರು ನಾವ್ಯಾಕೆ ಅಡ್ಡಿ ಮಾಡ ಅಂತ ನಾನು ಏನ್ ಹೇಳೋಕು ಸುಮ್ಮನಾದೆ. ಕೊಟ್ರು, ಎಲೆಕ್ಷನ್ ಮಾಡಿದ್ವಿ, ಯಾರು ವಿರೋಧ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿದೆ. ಆದರೂ ಕೂಡ ನನ್ನ ಕ್ಷೇತ್ರದ ಜನ ಕಾರ್ಯಕರ್ತರು ನಮ್ಮನ್ನು ಕೈ ಹಿಡಿದ್ದಾರೆ. ನಾನು ಸಾಯವರೆಗೂ ಕೂಡ ಚಿರುಣೆ ಆಗಿರ್ಬೇಕು. 6,09,000 ಓಟ್ ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಕೆಲಸ ಮಾಡ್ಬೇಕಾ ಬೇಡ? ಅವ್ರ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ಬೇಕಾ ಬೇಡ? ಅದಕ್ಕೋಸ್ಕರ ನಾನು ಇವತ್ತು ಗಟ್ಟಿಯಾಗಿ ಭಗವಂತನಲ್ಲಿ ಬೇಡ್ಕೊಂಡು, ಇನ್ನೂ 5 ವರ್ಷ ನನ್ನ ಜೀವ ಉಳಿಸಪ್ಪ, ಆ ಕಾರ್ಯಕರ್ತ ಸೇವೆ ಮಾಡಬೇಕು, ಅವ್ರು ಏನೇ ಕೆಲಸ ಮಾಡಿದ್ರು ಅವ್ರ ಜೊತೆಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಭಗವಂತನಿಗೆ ಬೇಡ್ಕೊಂತ ಇದ್ದೀನಿ. ದಿವಸ ಕಾರ್ಯಕರ್ತರಿಗೋಸ್ಕರ, ಜನ ಕೊಟ್ಟು ಓಟ್ ಕೊಟ್ಟಂತ ಜನಗಳಿಗೋಸ್ಕರ.
ತುಮಕೂರಲ್ಲೇ ಹುಲಿ. ಮತ್ತಿನ್ನೂ ಒಬ್ರು ಹೇಳ್ತಾರೆ ಯಜಮಾನ್ರು, ಅವ್ರ ಭೀಷ್ಮಂತಿಗೆ ಸದ್ಯಕ್ಕೆ ಇಲ್ಲಿವರೆಗೆ ಪಕ್ಷಕ್ಕೆ ಗ್ರಹಣ ಹಿಡಿದಿತ್ತು, ಈ ಗ್ರಹಣ ಬಿಡ್ತು ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಹುಟ್ಟದಬ್ದಾಗ ಹೇಳಿದ್ದಾರೆ ಗ್ರಹಣ ಹಿಡಿದಿತ್ತಂತೆ ಪಕ್ಷಕ್ಕೆ, ಈಗ ನಾನು ಬಿಟ್ಟ ಮೇಲೆ ಗ್ರಹಣ ಬಿಡ್ತು ಅಂತ. 4 ಸಾರಿ ಮಹಾನಗರ ಪಾಲಿಕೆನ ಅಧಿಕಾರಕ್ಕೆ ತರಲಿಕ್ಕೆ ಶ್ರಮ ಪಟ್ಟಿರೋದು ನನಗೊತ್ತು. ಹೆಲಿಕಾಪ್ಟರ್ ಕರ್ಕೊಂಡ್ಬಂದು ಓಟ್ ಹಾಕ್ಸಿದೀನಿ MLC ಇಲ್ಲಿ ಶಿವಣ್ಣ ಕಾಂಗ್ರೆಸ್ ತೆಗಿದ್ರು, ನಮ್ದು ಒಂದೇ ಮಾತಿಗೆ ಅವ್ರು ಬಂದು ನಮ್ಮ ಜೊತೆ ಸೇರ್ಕೊಂಡ್ರು. ದೇವ್ರ ಮನೆ ಶಿವಕುಮಾರ್ ಅವರು, ಇನ್ನು 5 ಜನ ಇಂಡಿಪೆಂಡೆಂಟ್, EY ಪ್ರಕಾಶ್, ನರೇಂದ್ರ, ಶಿವಪ್ರಕಾಶ್, ಇನ್ನು ಉಳಿದವರೆಲ್ಲರೂ ಕೂಡ ಕರ್ಕೊಂಬಂದು ನಮ್ಮ ಪಕ್ಷ ಸೇರಿಸ್ಕೊಂಡು ಅವತ್ತು ನಾವು ಚುಕ್ಕಾಣಿ ಹಿಡಿದ್ವಿ. ನಾವೇನು ಮಾಡಿಲ್ಲ, ಏನು ಕೊಡುಗೆ ಇಲ್ಲ ಅಂದಮೇಲೆ ಮೊನ್ನೆ ಕಾಂಗ್ರೆಸ್ಸಿಗೆ ಯಾಕಪ್ಪ ಬಿಟ್ಕೊಟ್ರಿ ನೀವೆಲ್ಲರೂ ಸೇರಿ ಮಹಾನಗರ ಪಾಲಿಕೆ? ಇನ್ನೊಂದು ವರ್ಷ ಇತ್ತು. ಕಾಂಗ್ರೆಸ್ಸಿನ ಯಾಕೆ ಅಧ್ಯಕ್ಷ ಮಾಡಿ ಮಹಾನಗರ ಪಾಲಿಕೆ ಮೇಯರ್ನ ಯಾಕೆ ಮಾಡಿದ್ರಿ? ಮಾಡ್ಬೇಕಾಯ್ತಲ್ಲ ನೀವೆಲ್ಲ, ಎಲ್ಲ ನಿಮ್ದು ಒಂದು ದೊಡ್ಡ ಗುಂಪಿತ್ತಲ್ಲ, ಮಾಡಲಿಲ್ಲ. ಆದರೆ ಪಕ್ಷಕ್ಕೆ ನಮ್ಮ ಜೀವನದಾಗ ಕೂಡ ಮೋಸ ಮಾಡೋರಲ್ಲ. ಮಲ್ಲಿಕಾರ್ಜುನ್ ಅವರು ಮೊನ್ನೆ ರೈತರ ಬಗ್ಗೆ ಮಾತಾಡಿದಾಗ ಇಲ್ಲೇ ಮಂತ್ರಿ, ಈಗ ರೈತರ ಮೇಲೆ ಪ್ರೀತಿ ಬಂದಿದೆ ಅಂತ ಹೇಳಿದರು. ನಾನು ಯಾವಾಗಲೂ ಕೂಡ ರೈತರ ಪರವಾಗಿರನೆ, ನಾನು ಹುಟ್ಟಿರೋದು ರೈತರ ಮಂತಂದಲ್ಲಿ, ಈಗಲೂ ವ್ಯವಸಾಯ ಮಾಡಿಸ್ತೀನಿ, ನಾನು ರೈತನೇ, ಅಪ್ಪಟ ರೈತನೇ. ಇವತ್ತು ಭದ್ರಾಗಾಲೆ 9ನೇ ಚಾನಲ್ ಅಲ್ಲ, ಮೇನ್ ಚಾನಲ್ ಅಲ್ಲ, ಒಡೆದು ಬಲದಂಡೆ ನಾಲೆನ ನೀರು ತಗೊಂಡು ಹೋದಾಗ ನಾವೇನು ಇವರಿಗೆಲ್ಲ ಟಿವಿಯರ್ ಮುಂದೆ ಹೋಗಿ ಡ್ಯಾನ್ಸ್ ಮಾಡಲಿಲ್ಲ, ಟಿವಿಯರ್ ಕರ್ಕೊಂಡೋಗಿ ಹೇಳಲಿಲ್ಲ. ನಾನು ಹರೀಶ್ ಅವರು ಆ ಒಂದು ಮೀಟಿಂಗ್ನಲ್ಲಿ ಕೂತ್ಕೊಂಡು ಯಾವ ಕಾರಣಕ್ಕೂ ನೀವು ಭದ್ರಾ ಚಾನಲ್ ಒಡೆದು ನೀರು ತಗೋಬಾರ್ದು, ಇನ್ನೀರಿಂದ ತಗೊಳ್ರಿ, ಇಲ್ಲ ಮುಂದೆ ತಗೊಳ್ರಿ ಅಂತೇಳಿ ಆ ಮೀಟಿಂಗ್ನಲ್ಲಿ ಭಾಗವಹಿಸಿ ಹೇಳಿದ್ವಿ. ನಾನು ಮತ್ತೆ ಹರೀಶ್ ಅವರು ಮತ್ತು ನಮ್ಮ ಜಿಲ್ಲಾ ಮಾಜಿ ಅಧ್ಯಕ್ಷರಂತ ಇವರು ನಮ್ಮ ಹನವಾಡಿ ವೀರೇಶ್ ಅವರು, ಇನ್ನು ಯಾರು ಇದ್ರು ನಮ್ಮ ಜೊತೆಗೆ, ನಾವು ಅಲ್ಲಿ ಮಾಡಿದ್ದೀವಿ. ಇವತ್ತು ಮೊನ್ನೆ ಮಾಡಿದ್ದೆ, ಇವತ್ತು ಮಾಡಿದ್ದೆ. ಅಲ್ಲೇ ಸೂಪರಿಂಟೆಂಡೆಂಟ್ ರವಿ ಅಂತೇಳಿ, ಏನ್ರಿ ನೀರು ಯಾವಾಗ ಕೊಡ್ತೀರಿ ಅಂತ. ಮೊನ್ನೆ ಮಾಡಿದಾಗ ಕಟ್ತಾ ಇದೀವಿ ಸರ್, ಕೊಟ್ಬಿಡ್ತೀನಿ ಒಂದು 2-3 ದಿವಸದಾಗೆ ಅಂತ. ಇವತ್ತು ಗಲಾಟೆ ಮಾಡಿದ್ಕೆ ಸರ್ ಕಟ್ಟಿದೀವಿ, ಫಿನಿಶಿಂಗ್ ಮಾಡ್ತಾ ಇದೀವಿ, ಖಂಡಿತವಾಗ್ಲೂ ಕೂಡ ಭದ್ರಾ ಚಾನಲ್ನ ಬಲದಂಡಿಗೆ ನಾವು 12 ಅಥವಾ 13ನೇ ತಾರೀಕು ಖಂಡಿತ ನೀರು ಕೊಟ್ಟೇ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಕೂಡ ರೈತ ಪರವಾಗಿರೋದೆ, ನಾವ್ಯಾರು ಬೇರೆಲ್ಲ ಬೂಟಾಟಿಗೆ ರೈತರಲ್ಲ. ಚುನಾವಣೆ ಸಿದ್ದೇಶ ಕೊಡುಗೆ ಏನು ಅಂತೇಳಿ ನಮ್ಮ ಚುನಾವಣೆ ಹಾಕಿಂತ ಮುಂಚೆನೆ ಶುರು ಮಾಡಿದ್ರು. ಅದಕ್ಕೆ ಪ್ರತಾಪ್ ಸಿಂಹ ಅವರು, ನಮ್ಮ ಇವರು ಕೊಟ್ಟಿದ್ದಾರೆ, ಅರವಿಂದ್ ಲಿಂಬಾವಳಿ ಅವರು ಬಹಳ ಕ್ಲೀನಾಗಿ ಉತ್ತರ ಕೊಡಿದ್ದಾರೆ, ಏನೇನು ನಾವು ಮಾಡಿದ್ವಿ ಏನು ಅಂತ. ಇದನ್ನ ನಾನು ಲೋಕಸಭಾ ಸದಸ್ಯನಾದ್ಮೇಲೆ 20 ವರ್ಷ ಹೆಂಡತಿ ಮಕ್ಕಳು ಮನೆ ಮಠ ಏನೋ ನೋಡಲಿಲ್ಲ. ಕ್ಷೇತ್ರದ ಜನಗಳ ಸೇವೆ, ಅವರೇ ನಮಗೆ ಪಾಲಿ ದೇವರು ಅಂತ ಕೆಲಸ ಮಾಡಿರೋ ಒಬ್ಬ ವ್ಯಕ್ತಿ ನಾನು. ಅದಕ್ಕೆ ಅವ್ರು ಹೇಳಿದೆ, ನಾನು ಮಲ್ಲಿಕಾರ್ಜುನ್ ಅವ್ರಿಗೆ ಟಿವಿ ಹಿಡಿದ್ರು, ನೋಡಪ್ಪ ಅವ್ರು ಸೋತಾಗ 5 ವರ್ಷ ಮನೆಗೆ ಇದ್ದೇ ಇಲ್ಲ, ಮುದೊಳಗೆ ಎಲ್ಲ ಹೋಗಿ ಅಲ್ಲೇ ಕೂತ್ಕೊಂಡಿದ್ನಲ್ಲ, ಯಾರು ಕೇಳಿದ್ರು ಮುದೊಳಗಿದ್ನಲ್ಲ, ಹಂಗಿರೋ ಕೇಳು, ಇಲ್ಲ ಹಂಗೆ ನಾನು ಇರ್ತೇನೆ 5 ವರ್ಷ, ಆಮೇಲೆ ನಾನು ಉತ್ತರ ಕೊಡ್ತೀನಿ ಅಂತ ನಾವು ಮಾತನ್ನು ಹೇಳಿದ್ದೀನಿ. ಮತ್ತೆ ಬಂದೇ ಬರ್ತೀವಿ, ಮತ್ತೆ ಅಧಿಕಾರ ಹಿಡಿತೀವಿ ನಾವು. ಇವತ್ತು ಭದ್ರನಾಲೆಯನ್ನು ಬಿಡಿಸ್ತೀವಿ, ಅದ್ರಾಗೆ ನೆನ್ನೆ ಮಾತಿಲ್ಲ. ನೆನ್ನೆ ಹರೀಶ್ ಎಲ್ಲ ಹೇಳಿದ್ದು ಪತ್ರಿಕೆಗ ಅಥವಾ ಟಿವಿಗ ನೋಡಿದೆ ನಾನು. ಯಾರ ಪ್ರಶ್ನೆ ಕೇಳಿದ್ರು, ಇಲ್ಲ ಎಲ್ಲಿ ಕೇಳಿದ್ರು ನಿಮಗೆ ಹರೀಶ್ ಸಿದ್ದೇಶ್ವರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಎಲ್ಲಿ ಕೇಳಿದ್ರು? ಎಲ್ಲಿ ಇಲ್ಲ ಬೆಳಗಾಮ
ಎಲ್ಲಾ ಕಡೆಗೂ ಕೇಳ್ತಾರಂತೆ. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದು ಶಿಸ್ತಿನ ಸಿಪಾಯಿಯಾಗಿ ನಿಜವಾದ ಕಾರ್ಯಕರ್ತ. ನಾನೇನು KGP ಕಟ್ಟಾಗ ಹೋಗಿಲ್ಲ, ರಾಯಣ್ಣ ಬ್ರಿಗೇಡ್ ಹೋಗಿಲ್ಲ. ಪ್ಯೂರ್ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಂದ್ರೆ GM ಸಿದ್ದೇಶ್ವರ. ಇವತ್ತು ಏನೇನೋ ಹೇಳ್ತಾರೆ ಜನ, ಕಾಂಗ್ರೆಸ್ಗೆ ಹೋಗ್ತೀನಿ. ನಾನು ಯಾಕ್ರಿ ಕಾಂಗ್ರೆಸ್ಗೆ ಹೋಗೋಣ? ನಾನು ಹರೀಶ್ ಇಬ್ರು ಕೂಡ ಅವ್ರದ್ದು ಏನೋ ಕೆಲಸ ಇತ್ತು ಅದಕ್ಕೆ ಹೋಗಿದ್ವಿ, ನಂದು ಏನೋ ಕೆಲಸ ಇತ್ತು ಹೋಗಿದ್ವಿ DK ಶಿವಕುಮಾರ್ ಹತ್ರಕ್ಕೆ. ಮತ್ತೆ ಮನೆ ಭದ್ರದಲ್ಲಿ ಅರ್ಧಂಡಕ್ಕೆ ಹೊಡೆದಕ್ಕೆ ಒಂದು ಲೆಟರ್ ಬರ್ಕೊಂಡು ಇಬ್ರು ಹೋದ್ವಿ, ಕಾದ್ವಿ. ಅವ್ರು 4:15 ಕೊಟ್ಟಿದ್ರು. ಟೂರ್ ಪ್ರೋಗ್ರಾಮ್ ಕೂಡ 4:15 ಸಿದ್ದೇಶ್ವರ ಹರೀಶ್ ಭೇಟಿ ಅಂತ ಹಾಕಿದ್ರು. ಅದು ವಾಟ್ಸಪ್ನಾಗ ಐತೆ, ಬೇಕಾದ್ರೆ ಯಾರ ಕೇಳ್ರಿ, ಜಗಣ್ಣ ಯಾರ ಹಾಕ್ತಾರೆ. ಬರಲಿಲ್ಲ. 6 ಗಂಟೆ 7 ಗಂಟೆ ಅವತ್ತು ಇವ್ರನ್ನ ಕರೆಸಿದ್ರು, ನರಸಿಂಹಪ್ಪನ ಕೂಡ. ಅವರು ರೈತ ಸಂಘದ ನರಸಿಂಹಪ್ಪನ ಕೂಡ ಬರಲಿಲ್ಲ. ನನಗೇನೋ ಬೇರೆ ಕೆಲಸ ಇತ್ತು. ನನಗೆ ಇಲ್ಲ ಹರೀಶ್, ನನಗೆ ಟೈಮ್ ಆಗೋತ್ತು, 7 ಗಂಟೆ, ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ, ನಾನು ಊರಿಗೆ ಹೋಗ್ತೀನಿ, ನೀವು ಕೊಟ್ಟು ಬರ್ರಿ ಅಂತೇಳಿ ಬಂದೆ. ಅವರು ಆ ಲೆಟರ್ ಕೊಟ್ಟು ಹೇಳಿ ಹಿಂಗೆ ಹೋದ್ರು ಅಂತೇಳಿ ಆ ಲೆಟರ್ ಕೂಡ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಈ ರೀತಿಯಾಗಿ ತಪ್ಪು ದಾರಿಗೆ ನಮ್ಮನ್ನ ಎಳೆಯುವಂತ ಕೆಲಸ ಮಾಡ್ತಾರೆ. ನಿಜವಾದ ಕಾರ್ಯಕರ್ತರಿಗೆ ನಾನು ಚಿರುಣಿಯಾಗಿರ್ತೀನಿ, ನಿಮ್ ಜೊತೆಗಿರ್ತೀವಿ. ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷವನ್ನ ಬಿಡೋದಿಲ್ಲ. ಮತ್ತೊಮ್ಮೆ ನಾವು ನರೇಂದ್ರ ಮೋದಿ ಅವರನ್ನ ದೇಶದ ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ನಮ್ಮ ಮೇಲೆ ಜವಾಬ್ದಾರಿ ಇದೆ. ಇಲ್ಲೂ ಕೂಡ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷವನ್ನ 130-135 ಸೀಟ್ ತಂದು ಭ್ರಷ್ಟರಹಿತವಾಗಿಂತ ಕೆಲಸ ಮಾಡೋ ವ್ಯಕ್ತಿನ ಮುಖ್ಯಮಂತ್ರಿ ಮಾಡ್ಬೇಕಾಯ್ತು. ಅದಕ್ಕೆ ಎಲ್ಲರೂ ಕೂಡ ಹೋರಾಡೋಣ ಅಂತೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ, ನಿಮ್ಮೆಲ್ಲರ ಧ್ವನಿ, ನಿಮ್ಮೆಲ್ಲರ ಸಹಕಾರದಿಂದ ನಿಜವಾಗ್ಲೂ ಕೂಡ ಇಲ್ಲಿವರೆಗೂ ಕೂಡ ಕೆಲಸ ಮಾಡಿದ್ದೀನಿ. ಇನ್ನೂ 5-6 ವರ್ಷ ನಿಮ್ ಸೇವೆ ಮಾಡ್ತೀನಿ. ಯಾರು ಏನೇ ಬೇಕಾದ್ರೂ ಕೂಡ ನನ್ನ ಬರ್ರಿ, ಕೇಳ್ರಿ. ಇಲ್ಲಿರ್ತೀನಿ, ಇಲ್ಲಿ 2 ದಿವಸ ಇರ್ತೀನಿ, ವಾರದಾಗ ಇರ್ತೀನಿ. ನಾನೇನೋ ವಾರದಾಗ ಇದ್ದಾಗ ನನ್ನ ಹತ್ರ 100 ಜನ ಬಂದು ಹೋಗ್ತಾ, ಅವೆಲ್ಲ ನಾನು ವಾಟ್ಸಪ್ ತೆಗೆದು ಹಾಕೋದು ಅಥವಾ ಪ್ರೆಸ್ತರ್ ಕರೆದು ಮಾಡಕ್ ಹೋಗಲ್ಲ. ನಾನು ಒಂದೇನೇ ಕೆಲಸ ಮಾಡ್ತೀನಿ, ನಿಮ್ ಸೇವೆ ಮಾಡ್ತೀನಿ, ನಿಮ್ ಜೊತೆಗೆ ಇರ್ತೀನಿ. ನೀವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಕಟ್ಟೋಣ ಅಂತ ಎಲ್ಲರಿಗೂ ನಮಸ್ಕಾರ.